ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ನಿಮ್ಮನ್ನ ಕರ್ಕೊಂಡ್ಬಂದಿರೋದು ಚನ್ನಪಟ್ಟಣದಲ್ಲಿರುವ ಕೆಂಗಲ್ ಹನುಮಂತನ ದನಗಳ ಜಾತ್ರೆಗೆ. ಇಲ್ಲೇ ನಿಮ್ಗೆ ದನಗಳು ಕಾಣ್ತಿವೆ, ಇವೆಲ್ಲ ಬೀಜದ ಬಿತ್ತನೆ ಹೋರಿಗಳು. ಇಲ್ಲೇ ಇವುಗಳನ್ನ ನೀಟಾಗಿ ರೆಡಿಯಾಗಿ ಹಾರಗಳು ಹಾಕೊಂಡು ಟ್ಯಾಗ್ ಹಾಕೊಂಡು ರೆಡಿಯಾಗಿ ನಿಂತಿವೆ. ಇವೆಲ್ಲ ಕಮಿಟಿ ಸೆಲೆಕ್ಷನ್ ಬಿಡಕ್ಕೆ ನಿಂತಿದ್ದಾರೆ. ಈ ಜಾತ್ರೆ ಸಂಪೂರ್ಣ ಹಿನ್ನೆಲೆ ಮತ್ತು ಮಾಹಿತಿಯನ್ನು ನಮ್ಮ ಬೈರೇಗೌಡರು ಕೊಡ್ತಾರೆ. ಈಗ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಬೈರೇಗೌಡ ಅಂತೇಳಿ, ರಾಮನಗರ. ಈ ಒಂದು ಐನಗುಡಿ ಜಾತ್ರೆ ಪುರಾತನ ಕಾಲದ್ದು. ಇದನ್ನು ನಮ್ಮ ತಾತ ಮುತ್ತಾತಂದಿರು ಕೂಡ ನಡೆಸ್ಕೊಂಡ್ ಬರ್ತಾ ಇದ್ರು. ಇದನ್ನು ಕೂಡ ನಾವು ಕೂಡ ಈ ಜಾತ್ರೆ ಉಳಿವಾಗಬೇಕು, ಐತಿಹಾಸಿಕ ಜಾತ್ರೆ ಉಳಿಬೇಕು, ಹಳ್ಳಿಕಾರ್ ತಳಿ ಬೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಶ್ರಮವನ್ನ ಪಟ್ಟು ನಾವು ಕೂಡ ಈ ಜಾತ್ರೆಗೆ ರೈತರ ಹತ್ರ ಹುಮ್ಮಸ್ಸಿನಿಂದ ಈ ಜಾತ್ರೆ ನಿಂತೋಗಿತ್ತು. 3 ವರ್ಷ ದನಗಳೇ ಕಟ್ಟಿರ್ಲಿಲ್ಲ, ಕೇವಲ ಒಂದು 20-30 ಜನ ಕಟ್ಕೊಂಡು ಬರ್ತಾ ಇತ್ತು. 2 ವರ್ಷದಿಂದ ಇಲ್ಲಿ ಕಮಿಟಿಯನ್ನ ಇಟ್ಟು ಮೊದಲ ವರ್ಷದಲ್ಲಿ 45 ಜೊತೆಗೆ ಬೆಳ್ಳಿ ಅಂದ್ರೆ 3 ಗ್ರಾಮ್ 2 ಗ್ರಾಮ್ 5 ಗ್ರಾಮ್ ಕೊಟ್ಕೊಂಡ್ಬಂದು ಈ ಸಲ 5 ಒಂದು ಟೀಮ್ ಅನ್ನ ಮಾಡಿ 15 ಜನದ ಒಂದು ತಂಡ ಇದರಲ್ಲಿ ಇದ್ದು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಕೂಡ ಎಲ್ಲ ಇಟ್ಕೊಂಡು ಒಂದು 45 ಜೊತೆಗೆ ಪ್ರೈಸ್ ಅನ್ನ ಮಾಡಿದ್ದೀವಿ. ಅಲ್ಲಿ ಆಗಿ ಇರೋದ್ರಿಂದ ಕಡೆವರೆಗೂ ಹಸುಗಳು ಮತ್ತೆ ಬೀಜದೋರಿಗಳು ಮತ್ತೆ ಕೂಟದ ಹೆತ್ತುಗಳಲ್ಲಿ ಮಾಡಿದ್ದೀವಿ. ಇಲ್ಲಿಗ ನಾವು 45 ಜೊತೆಗೆ ಪ್ರೈಸ್ ಅಂದ್ರೆ 147 ಗ್ರಾಮ್ ಚಿನ್ನವನ್ನ ಅಂದ್ರೆ ಎಲ್ಲಾ ಕ್ಯಾಟಗರಿ ಕೊಡ್ತಾ ಇದ್ವಿ. ಮೊದಲನೇ ಪ್ರೈಸ್ ಆಗಿ 4 ಗ್ರಾಮು, ಎರಡನೇ ಪ್ರೈಸ್ ಆಗಿ 3 ಗ್ರಾಮು, ಮೂರನೇ ಪ್ರೈಸ್ ಆಗಿ 3 ಗ್ರಾಮ್ ಕೊಡ್ತಾ ಇದ್ವಿ. ಮತ್ತೆ ಯಾವ ದನ ಆ ಜಾತ್ರೆಗೆ ಹೊಡಿತಾರೆ, ಕಮಿಟಿ ಹೊಡಿತಾರೆ, ಆ ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ಗೌರವವನ್ನ ಕೊಟ್ಟು ಅದಕ್ಕೆ ಒಂದು ಸರ್ಟಿಫಿಕೇಟ್ ಸಮಾಧಾನಕರ ಬಹುಮಾನವಾಗಿ ಎಲ್ಲವನ್ನು ಮಾಡ್ತಾ ಇದೀವಿ. ಈ ಜಾತ್ರೆ ಉಳಿವಿನ ಪ್ರಶ್ನೆ ಆಗಿತ್ತು, ಇದನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬರೀ ಕೇವಲ 2 ದಿನ 3 ದಿನಕ್ಕೆ ಕಟ್ಟಿ ಕಿತ್ತೋಗ್ತಾ ಇತ್ತು. ಇವತ್ತು 6 ರಿಂದ 7 ದಿನ ಇವತ್ತು ಈ ಜಾತ್ರೆ ಉಳಿದಿದೆ. ಆದ್ರೆ ರೈತರಲ್ಲಿ ಎಲ್ಲ ಒಂದ್ ಕಡೆ ಹುಮ್ಮಸ್ಸು, ಯುವಕರಲ್ಲಿ ಈ ಜಾತ್ರೆಯನ್ನ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ನಾನು ನಿಮ್ಮೆಲ್ಲರಿಗೂ ಇಂತಹ ಮೀಡಿಯಾಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಜಾತ್ರೆ ಬಗ್ಗೆ ಇನ್ನೆಚ್ಚು ಪ್ರಚಾರವನ್ನ ಮಾಡಿ ನಿಮ್ಮಂತ ಯೂತ್ಸ್ ಈ ದನಗಳನ್ನ ಕಟ್ಟುವ, ಹಳ್ಳಿಕಾರನ್ನ ಉಳಿಸುವ ಪ್ರಯತ್ನ ಆಗಲಿ ಅಂತ ನಾನು ತಮ್ಮೆಲ್ಲರಲ್ಲಿ ಬೇಡ್ಕೊಳ್ತೀನಿ. ಕಮಿಟಿ ಯಾವತ್ತಣ್ಣ ಸೆಲೆಕ್ಷನ್? ಕಮಿಟಿ ನಾಳೆ ಸೆಲೆಕ್ಷನ್ ಇದೆ, ನಾಡ್ದು ಪ್ರೈಸಸ್ ಇದೆ. ನಾಳೆ 8 ಗಂಟೆ 10 ಗಂಟೆಯಿಂದ ಶುರು ಆಗುತ್ತೆ ಬೆಳಿಗ್ಗೆ. ಈಗಾಗಲೇ ನಾವು ಅವ್ರನ್ನೆಲ್ಲ ಇದನ್ನ ತಗೊಂಡಿದ್ವಿ. ಬರುವಂತವ್ರಿಗೆ ಎಲ್ಲರಿಗೂ 2 ದಿವಸದೊಳಗಡೆ ಅವ್ರಿಗೆಲ್ಲ 1,000 ಕಟ್ಸ್ಕೊಂಡು ಇದನ್ನ ಟೋಕನ್ ಕೂಡ ಕೊಟ್ಟಿದ್ದೀವಿ. ನಾಳೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಎಷ್ಟು ಜೊತೆ ಇದ್ದಾರೋ ಅವರೆಲ್ಲವನ್ನೂ ಸೆಲೆಕ್ಟ್ ಕಮಿಟಿ ಡಾಕ್ಟರ್ಸ್ ಮತ್ತೆ ಉತ್ತಮವಾದಂತ 50-60 ವರ್ಷಗಳಿಂದ ದನ ಕಟ್ಟಿರುವಂತ ಉತ್ತಮವಾದಂತ ರೈತರನ್ನ ಕರೆಸ್ತಾ ಇದೀವಿ. ಆ ರೈತರುಗಳೆಲ್ಲರೂ ಸೆಲೆಕ್ಟ್ ಮಾಡಿ ಯಾರಿಗೆ ಪ್ರೈಸ್ ಕೊಡಬೇಕು, ಯಾವ ಒಳ್ಳೆ ಉತ್ತಮವಾದ ದನ ಅನ್ನೋದು ಅವ್ರಿಗೆ ಕಮಿಟಿ ತೀರ್ಮಾನಕ್ಕೆ ಬಿಟ್ಟಿರ್ತೀವಿ. ಸರಿ, ಧನ್ಯವಾದಗಳು. ನೋಡ್ಬೋದು ನೀವು ದನಗಳನ್ನೆಲ್ಲ ಪ್ರೀತಿನ ಮೈ ತೊಳ್ಕೊಂಡು ಕಮಿಟಿ ಸೆಲೆಕ್ಷನ್ಗೋಸ್ಕರ ರೆಡಿ ಮಾಡ್ತಿದ್ದಾರೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಲೆಂತ್ ಅನ್ಸ್ಬೋದು, ಯಾಕಂದ್ರೆ ಎಲ್ಲಾ ಬಿತ್ತನೆ ಹೋರಿಗಳು ಪ್ರದರ್ಶನ ಆಗುತ್ತೆ. ಅದನ್ನೆಲ್ಲ ಸರಿ ಹಿಡಿದು ನಿಮಗೆ ತೋರಿಸ್ತೀನಿ, ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ನೋಡಿ. ನೋಡಿ ವೀಕ್ಷಕರು, ಇವಾಗ ಏನು ಕಾಣ್ತಿದೆ ಇವೇ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಜೋರಾಗಿ ಬರುವಂತ ದೊಡ್ಡ ದೊಡ್ಡ ಬೀಜ ಹೋರಿಗಳು. ಇವುಗಳೇ ನೆಕ್ಸ್ಟ್ ಚೆನ್ನಾಗಿ ಮೆರೆದು ಒಳ್ಳೊಳ್ಳೆ ಕರು ಹಾಕುವಂತ ಬೀಜದ ಹೋರಿಗಳು. ಮೈಕ್ ಸರಿ ಮಾಡಪ್ಪ, ಹಿಡಿತಾದೇನಪ್ಪ. 16, 17, 18, 19. ಇವರೇ ಜಡ್ಜಸ್, ಒಬ್ರು ಡಾಕ್ಟರ್ ಮತ್ತೆ 4-5 ಜನ ಹಳೆ ರೈತರುಗಳು, ಅಂದ್ರೆ ಹಳೆ ತಲೆ ಅಂತ ಹೇಳ್ಬೋದು. 40-50 ವರ್ಷಗಳಿಂದ ಹಳ್ಳಿಕರ ಹಸುಗಳನ್ನ ಕಟ್ಟಿ ಸಾಕಿ ಬಂದಿರೋಂಥವ್ರು. ಇವರೆಲ್ಲರೂ ಸಪರೇಟ್ ಆಗಿ ಒಂದೊಂದು ಹೋರಿಗಳಿಗೆ ಪಾಯಿಂಟ್ಸ್ ಅಂತ ಕೊಡ್ಕೊಂಡು ಬರ್ತಾರೆ, ಹತ್ತರೊಳಗೆ ಎಷ್ಟು ಅಂತ. ಇವಾಗ ಯಾರ್ಯಾರು ಹೋರಿ ಸಾಕಿದಾರೆ, ಕಾಂಪಿಟೇಷನ್ಗೆ ಹಾಕಿದ್ರೆ ಅವ್ರಿಗೆಲ್ಲರಿಗೂ ಒಂದು ಮೊಮೆಂಟಮ್ ಸರ್ಟಿಫಿಕೇಟ್ ಮತ್ತು ಸನ್ಮಾನ ಮಾಡ್ತಿದ್ದಾರೆ ಕಮಿಟಿ ಕಡೆಯಿಂದ. ಇವೆಲ್ಲ ಒಂಥರ ಒಳ್ಳೇದು, ರೈತರಿಗೆ ಪ್ರೋತ್ಸಾಹ ಮಾಡುವಂಥದ್ದು. ಹಿಂಗೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಅವ್ರಿಗೂ ನೆಕ್ಸ್ಟ್ ಒಂದು ಖುಷಿ ಇರುತ್ತೆ, ಬರಬೇಕು ನೆಕ್ಸ್ಟ್ ಟೈಮ್ ಗೆಲ್ಲಬೇಕು ಅಂತೆಲ್ಲ. ನೋಡಿ, ಈ ಹುಡುಗ 4ನೇ ಕ್ಲಾಸ್ 5ನೇ ಕ್ಲಾಸ್ ಇರಬೇಕು, ಈಗಲೇ ಬಂದು ಆ ಕಡೆಗೆ ಹೋರಿ ಹಿಡ್ಕೊಂಡು ನಿಂತವನೆ. ಇವ್ರ ತಂದೆಯವರು ಸುಮಾರು ಬೀಜ ಹೋರಿಗಳು ಕಟ್ಟಿದ್ದಾರೆ ಮತ್ತು 45 ಹಸುಗಳು ಸಾಕಿದ್ದಾರೆ ಹಳ್ಳಿಕರು. ಅವ್ರ ಫಾರ್ಮ್ ವಿಡಿಯೋ ಮಾಡ್ತೀನಿ ಮುಂದೆ. ಜಡ್ಜ್ಗಳೆಲ್ಲ ಸಪ್ರೇಟ್ ಆಗಿ ಓನರ್ ಹೆಸರುಗಳನ್ನ ತಗೋತಿದ್ದಾರೆ, ಟೋಕನ್ ನಂಬರ್ ಸಮೇತ. ನೋಡಿ, ಈ ಥರ ಪಾಯಿಂಟ್ಸ್ ಕೊಡೋಕೆ ಈಸಿ ಆಗುತ್ತೆ ಅಂತ. ನೋಡಿ, ಈ ಥರ ಕಾಣುತ್ತೆ. ಮಾರ್ಕ್ಸ್ ಶೀಟಲ್ಲಿ ಸಪ್ರೇಟ್ ಆಗಿ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತಾರೆ, ಇಂಡಿವಿಜುವಲ್ ಮಾರ್ಕ್ಸ್ ಇವರೆಲ್ಲ.
ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂತಂದರೆ ಗ್ರೌಂಡ್ ಸುತ್ತ ಒಂದೊಂದು ಓಡಿಸ್ತಾರೆ ಈ ಥರ. ಅವಾಗ ನಡಿಗೆ ಅದ್ರ ಗುಣ ಯಾವ ಥರ ಹೆಜ್ಜೆ ಹಾಕುತ್ತೆ ಅಂತೆಲ್ಲ ನೋಡ್ತಾರೆ, ಕಾಲು ಕಂಬ ಎಲ್ಲ ನೋಡ್ತಾರೆ ಒಂದು ಕಡೆಯಿಂದ. ಒಂದು ಹೋರಿ ಸೆಲೆಕ್ಷನ್ ಮಾಡಬೇಕು ಅಂತಂದರೆ ಎಲ್ಲ ರೈತರು ನೋಡಿ ಮಾಡಿನೇ ಕಟ್ಟಿರ್ತಾರೆ. ಆದರೆ ಉತ್ತಮವಾದ ಹೋರಿ ಸೆಲೆಕ್ಷನ್ ಮಾಡಿ ಪ್ರೈಸ್ ಕೊಡಬೇಕು ಅಂತಂದರೆ ಒಂದು ಕಡೆಯಿಂದೆಲ್ಲ ನೋಡ್ತಾರೆ, ಕತ್ತು ಆಗಲಿ ನಡೆ ಆಗಲಿ ಈ ಥರ ಎಲ್ಲ. ಆ ರೂಪಾಯಿ ಬಣ್ಣ ಇರಬೇಕು, ಮತ್ತು ಕಾಲು ಕಂಬೆಲ್ಲ ಗಟ್ಟಿಯಾಗಿರಬೇಕು, ದಪ್ಪ ಕರೆಕ್ಟಾಗಿ ಗಿಣ್ಣೆಲ್ಲ ಹೈಟ್ ಆಗಿರಬೇಕು ಎಲ್ಲ ನೋಡ್ತಾರೆ. ಏನು ಹೇಳಿ, ಬಸವಪ್ಪದಿರು ಒಂದೊಂದಕ್ಕಿಂತ ಒಂದೊಂದು ಮೇಲಾಗಿದೆ. ಯಾರು ಬಂದು ಈ ಶೋ ನೋಡ್ತಿದ್ರೆ ಖಂಡಿತವಾಗಲೂ ಆರಾಮಾಗಿ ಕಣ್ ತುಂಬ್ಕೋಬೋದು. ಇವತ್ತು ಎಲ್ಲೆಲ್ಲಿಂದನೂ ಬಂದು ದನಗಳು ಸೇರಿವೆ, ಸಕ್ಕತ್ತಾಯ್ತು ಶೋ ಮಾತ್ರ. ನಿಂತಿರೋ ಸ್ಟೈ ನೋಡಿ, ಕತ್ತೆತ್ಕೊಂಡು ಕಿವಿ ಅಗಳಿಸ್ಕೊಂಡು ಒಂಥರ ನೋಡಿಕೊಂಡು ಅದೇ ಚಂದ. ಬಂದ ನೋಡಿ ಹುಡುಗ ಆ ಕಡೆಗೆ, ಈಗಲೇ ಅವ್ರ ಜೊತೆ ಹೆಜ್ಜೆ ಹಾಕ್ಕೊಂಡು. ಈ ಮಿಲ್ಕ್ ಟೀತ್ ಹಾಲಲ್ಲು ಅಂತಂದರೆ ಹೇಗೆ ಅಂತಂದರೆ, ನಮಗೂ ಚಿಕ್ಕ ವಯಸ್ಸಲ್ಲಿ ಮಿಲ್ಕ್ ಟೀತ್ ಹುಟ್ಟಿರುತ್ತಲ್ಲ, ಅದು ಬಿದ್ದು ಇನ್ನೊಂದು ಟೀತ್ ಹುಟ್ಟಿದ ಮೇಲೆ ತಾನೇ ಪರ್ಮನೆಂಟ್ ಟೀತ್ ಆಗೋದು. ಇವ್ದ್ರಲ್ಲೂ ಹಾಗೇನೆ. ಹಾಲಲ್ಲಿ ಕರುಗಳ್ದೆಲ್ಲ ಸೆಲೆಕ್ಷನ್ ಮುಗೀತು. 25 ತೋರ್ಸೋಕ್ಕಾಗಲ್ಲ, ಅದಕ್ಕೆ ಒಂದು 2-3 ತೋರಿಸಿದ್ದೀನಿ. ನೆಕ್ಸ್ಟಿಗೆ 2 ಕ್ಯಾಟಗರಿ ಬರುತ್ತೆ. 2 ಕ್ಯಾಟಗರಿ ಅಂತಂದರೆ ಇವಕ್ಕೆಲ್ಲ 2-2.5 ವರ್ಷ ವಯಸ್ಸಾಗಿರುತ್ತೆ. ಇವಾಗ ಇದು 2ನೇ ರೌಂಡ್, 2ನೇ ಸುತ್ತು 2 2 ಮೆಚುರಿಟಿಗೆ ಬಂದಮೇಲೆ ಹಸುಗಳ ಮೇಲೆ ಕ್ರಾಸಿಂಗ್ ಬಿಡೋದು ಹೋರಿಗಳನ್ನ. ಜನ ಸೌಂಡ್ ಮಾಡ್ತಿರೋದು ನೋಡಿದ್ರೆ ಅದು ಒಳ್ಳೆ ಹೋರಿ ಬರ್ತಾ ಇರಬೇಕು. ನೋಡೋಣ, ಓಹೋ ಹಿಡಿಯೋಕ್ಕೆ ಆಗ್ತಿಲ್ಲ, ಸಖತ್ತಾಗಿ ಒಬ್ಬನೇ ಹಿಡ್ಕೊಂಬರ್ತಾವ್ರೆ. ಇದ್ರದ್ದು ನಾನು ಜಾತ್ರೆಗೆ ಬಂದಾಗ ಫಸ್ಟ್ ಡೇ ವಿಡಿಯೋ ಮಾಡಿದ್ದೆ ಇದ್ರದ್ದು, ಹೋಗಿ ನೋಡ್ಕೊಂಬನ್ನಿ ನೋಡಿಲ್ಲ ಅಂತಂದರೆ. 2 ಹಲ್ಲಿನ ಕ್ಯಾಟಗರಿಲಿ 9 ಹೋರಿಗಳಿದೆ. ಒಂದು ಕಡೆಯಿಂದ ತೋರಿಸ್ಕೊಂಬರ್ತೀನಿ ನೋಡಿ ಲೈನಿಗೆ. 2 ಹಲ್ಲು ಬಿತ್ತನೆ ಹೋರಿಗಳದ್ದು ಸೆಲೆಕ್ಷನ್ ಪ್ರೋಸೆಸ್ ಏನು ತೋರಿಸಲ್ಲ, ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಒಂದು ಕಡೆಯಿಂದ ಪ್ಯಾನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೇಮ್ ಇವಾಗ ಹಾಲಲ್ಲಿನ ಕರುಗಳ್ದು ಹೇಗೆ ಸೆಲೆಕ್ಷನ್ ಮಾಡೋರು ಅದೇ ಥರ ಇದನ್ನು ಮಾಡೋದು. ಇವಾಗ ಬರ್ತಿರೋದು ನಿಮಗೆ 4 ಹಲ್ಲಿನ ಬಿತ್ತನೆ ಹೋರಿ ಕ್ಯಾಟಗರಿ. ಒಂದು ಕಡೆಯಿಂದ ಜಡ್ಜ್ಗಳು ಎಲ್ಲ ಹೋರಿಗಳ್ದು ಹಲ್ಲು ಕರೆಕ್ಟಾಗಿ ನೋಡ್ಕೊಂಬರ್ತಾರೆ. ನೋಡಿ 4 ಹಲ್ಲಿನ ಹೋರಿ ಅಂದರೆ ಈ ಥರ ಕಾಣುತ್ತೆ. ಸರ್, ಇವಾಗ ಸೆಲೆಕ್ಷನಲ್ಲಿ ಏನೇನು ಪರಿಗಣನೆ ಮಾಡ್ತೀರಾ ಸರ್? ಬಣ್ಣ, ಕೋಡು, ಹಲ್ಲು, ಕಾಲು, ಬೀಜ ಎಲ್ಲವನ್ನೂ ಉತ್ತಮವಾಗಿ ಪರಿಗಣಿಸ್ಬೇಕು. ಅದನ್ನು ಒಂದೇ ಇದರಲ್ಲಿ ತೊಗೊಳಕ್ಕಾಗೋದಿಲ್ಲ. ಎಲ್ಲವನ್ನು ಜಾತಿ, ಬಾಲ, ಬಣ್ಣದ ತಾವಿಂದನೂ ಬಾಲನೂ ಕೂಡ ಸಣ್ಣಗೆ ಇರಬೇಕು. ಅಂಥವನ್ನೆಲ್ಲ ಪರಿಗಣನೆ ಮಾಡಿಕೊಂಡು ಜಡ್ಜ್ಗಳು ನಂಬರ್ ನಡಿಗೆನೂ ಹೌದು, ನಡಿಗೆನೂ ಕೂಡ ನಿಂತಿರೋ ಸ್ಟೈಲು, ನಡಿಗೆ, ಕಾಲು ಬೆಂಡಿದ್ರೆ ಎಲ್ಲವನ್ನು ಪರಿಗಣನೆ ತಗೋತೀವಿ. ನೋಡಿ ಯಾವ ಥರ ನಡಿಗೆ ಬರ್ತದೆ, ಒಂಥರ ಗತ್ತು ಎತ್ಕೊಂಡು ಮೈ ಎತ್ಕೊಂಡು ನಡ್ಕೊಂಡು ಹೆಂಗೆ ಬರ್ತದೆ ನೋಡಿ. ಜಡ್ಜ್ಗಳೆಲ್ಲ ಪಾಯಿಂಟ್ಸ್ ಕೊಡೋಕ್ಕೆ ಹೋರಿ ಸುತ್ತ ತಿರುಗಾಡ್ಕೊಂಡು ನೋಡ್ತಿದ್ದಾರೆ. ಹೋರಿನ ನೋಡ್ಕೊಳ್ರಪ್ಪ ಅಂತ ಆರಾಮಾಗಿ ಒಳ್ಳೆ ಪೋಸ್ ಕೊಟ್ಕೊಂಡು ನಿಂತವನೆ. ಇದು ಅಖಾಡದಲ್ಲಿ ಹೆಜ್ಜೆ ಹಾಕ್ಕೊಂಡು ನಡ್ಕೊಂಡು ಬರ್ತಿರೋದು ನೋಡಿದ್ರೆ ಜನ ಮೆಚ್ಕೋತಿರೋದು ಸಾಕು, ನಾವು ಹೇಳೋದು ಬೇಕಾಗಿಲ್ಲ. ಹೋರಿ ಹೆಸರು ಬಂದು K42 ಮ್ಯಾಕ್ಸ್ ಅಂತ ಹೆಸರಿಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಬಸಪ್ಪಿರ ನೋಡಿ ಕಣ್ ತುಂಬಿಕೊಳ್ಳುವಂಥ ದೃಶ್ಯ ಅವತ್ತು. ಹೋರಿ ಯಾವ ಥರ ನಿಂತಿದೆ ಅಂದರೆ ಸ್ನೇಹಿತರೆ, ಇಲ್ಲಿ ನಿಂತ್ಕೊಂಡು ಪಕ್ಕದಲ್ಲಿ ನೋಡೋಕ್ಕೆ ಆ ಥರ ಕಾಣುತ್ತೆ. ಒಂದು ರೌಂಡ್ ತೋರಿಸಿ ಸುತ್ತ ಇರಿ. ಈ ಹೋರಿಗೆ ಜನಗಳು ಕೊಡ್ತಿರೋ ಮೆಚ್ಚುಗೆ ನೋಡ್ಬೇಕು ನೀವು. ಈಗ ಕೇಳಿಸ್ತಿರ್ಬೋದು ಸೌಂಡೆಲ್ಲ, ಅದು ಹಗ್ಗ ಬಿಡಿಸ್ಕೊಂಡು ನಿಂತಿರೋದು ನೋಡಿರಿ ಸ್ಟೈಲಾಗೆ ಯಾವ ಥರ ನಿಂತಿದೆ ಅಂತ. ಅದೊಂದು ಟೈಪ್ ಹೋರಿ ಆದರೆ ಇದೊಂದು ಟೈಪ್ ಹೋರಿ. ಈ ಹೋರಿ 2 ಕ್ಯಾಟಗರಿಲಿ ಇತ್ತು, ಬಟ್ ಬೆಳಗ್ಗೆ 4 ಕೆಳಗೆ ಬಿಡಿದೆ ಅಂತ ತಂದು 4 ಕ್ಯಾಟಗರಿಗೆ ಸೇರಿಸಿದ್ದಾರೆ. ಈ ವಯಸ್ಸಿಗೆ ಈ ಮಠ ಇದೆ ನೋಡಿ, ಈ ಬಾಡಿ, ಈ ಗೋಪುರ ಸೈಜಲ್ಲಿ ಹೆಂಗಿದೆ ನೋಡಿ. 4 ಹಲ್ಲಿನ ಬಿತ್ತನೆ ಹೋರಿ ಕ್ಯಾಟಗರಿ ಮುಗೀತು. ನೆಕ್ಸ್ಟ್ ಬರೋದು 6 ಹಲ್ಲಿನ ಬಿತ್ತನೆ ಹೋರಿ ಕ್ಯಾಟಗರಿ. ಇವಾಗ ಬರ್ತಿರೋಲ್ಲ ನಿಮಗೆ 6 ಹಲ್ಲು ಬಿತ್ತನೆ ಹೋರಿ ಕ್ಯಾಟಗರಿ ಬರುತ್ತೆ. 6 ಹಲ್ಲು ಕ್ಯಾಟಗರಿ ಅಂತಂದರೆ ವಯಸ್ಸು ಹೋರಿಗೆ 5 ರಿಂದ 6 ವರ್ಷ ಆಚೆ ಈಚೆ ಇರುತ್ತೆ. ಇವಾಗ ಇದೊಂದೋರಿನೂ ಅಲ್ಲಿ ಚೆಕ್ ಮಾಡಿ ಕಡೆ ಆಗಿದೆ ಅಂತ ನೆಕ್ಸ್ಟ್ ಕ್ಯಾಟಗರಿಗೆ ಹಾಕಿದ್ರು.
ಇದು ಅಷ್ಟೇ ಒಂದು ಸೇಮ್ ಪ್ರೊಸೆಸ್ಸು. ಒಂದು ರೌಂಡ್ ಹೊಡೆಸಿ ಗ್ರೌಂಡ್ ಸುತ್ತ ನಿಲ್ಲಿಸಿ ಚೆಕ್ ಮಾಡ್ತಾರೆ. ಇವಾಗ 6 ಹಾಲಿನ ಬಿತ್ತನೆ ಹೋರಿ ಕ್ಯಾಟಗರಿ ಮುಗೀತು. ನೆಕ್ಸ್ಟ್ ಬರೋದು ಕಡೆ ಹಾಲಿನ ಬಿತ್ತನೆ ಹೋರಿಗಳು. ನೋಡಿ, ಇವಾಗ ಬರ್ತಿರೋದಿಲ್ಲ ನಿಮಗೆ ಕಡೆ ಹಾಲಿನ ಬಿತ್ತನೆ ಹೋರಿಗಳು. ಇವುಗಳು ನೋಡೋಕೆ ಚಂದ, ಇನ್ನು ಒಳ್ಳೆ ಸೈಜು, ಒಳ್ಳೆ ಹೈಟ್, ಪರ್ಸ್ನಾಲಿಟಿ ಇರ್ತಾವೆ ಇವೆಲ್ಲ. ಇದು ನೋಡಿ ಹಳೆ ಹೋರಿ ಗಜ ಅಂತ. ಕಡೆ ಹಾಲಿನ ಹೋರಿಗಳು ಸುಮಾರು ಇದ್ದಾವೆ. ಇವುಗಳನ್ನ ಈ ಥರ ಬೋರ್ಡ್ ಬಿಡೋಕೆ ನೋಡೋದಕ್ಕಿಂತ ಈ ಅಲಂಕಾರ ಮಾಡಿ ಪ್ರೊಸೆಷನ್ ಮಾಡೋ ಟೈಮಲ್ಲಿ ಸಖತ್ತಾಗಿ ಕಾಣ್ತವೆ. ಕಾಲಿಗೆ ಇದೆಲ್ಲ ಕಡ್ಗ ಎಲ್ಲ ಹಾಕಿರ್ತಾರೆ, ಕತ್ತಿಗೆ ಚೈನು ಇದೆಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ. ಈ ಥರ ಹೆಣ್ಮಕ್ಳು ನಮ್ಮ ದೇಶಕ್ಕೆ ಇನ್ನೂ ಬೇಕು. ಹೋರಿ ಹಿಡ್ಕೊಂಡು ಓಡಾಡ್ತಾರೆ ನೋಡಿ. ಇಲ್ಲಿ ನೋಡಿ ಹೆಣ್ಮಕ್ಳು ಬೇರೆ ಹೋರಿ ಹಿಡ್ಕೊಂಡ್ಬಂದರು. ಇವ್ರಿಗೆಲ್ಲ ಒಂದು ಮೆಚ್ಚುಗೆ ಕೊಡಲೇಬೇಕು. ಈ ಥರ ಎಲ್ಲ ಮನೇಲಿ ಹೆಂಗಸು ಸಪೋರ್ಟ್ ಮಾಡಿದ್ರೆ ಮನೇಲಿ 10 ಜನ ಕಟ್ಬೋದು ಬೇಕಾರೆ. ಇವಾಗ ಒಂದು ರೌಂಡ್ ನೋಡ್ಕೊಡಿ ಕಡೆ ಹಾಲಿನ ಬಿತ್ತನೆ ಹೋರಿಗಳನ್ನ. ನೆಕ್ಸ್ಟು ಈ ಬಿತ್ತನೆ ಹೋರಿಗಳನ್ನ ಅವ್ರ ಮನೆ ಹತ್ರನೇ ಹೋಗಿ ಸಿಂಗಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಇವುಗಳನ್ನೆಲ್ಲ ಸಾಕೋದೇನು ಸುಮ್ಮನೆಲ್ಲ ಗುಂಡಿಗೆ ಒಂದು ಗಟ್ಟಿಗಿದ್ರೆ ಸಾಲದು, ಎಲ್ಲ ಕಡೆನೂ ಗಟ್ಟಿಗಿರಬೇಕು. ಇವುಗಳೆಲ್ಲ ಹಳೆ ಹೋರಿಗಳಾದ್ರೂ ಒಳ್ಳೊಳ್ಳೆ ಕರುಗಳು ಬೀಳ್ತವೆ. ನಿಮಗೆಲ್ಲ ಅವಾಗಿಂದ ಏನು ತೋರಿಸೋ 2-4 ಹೋರಿಗಳೆಲ್ಲ ಅವಾಗೆಲ್ಲ ಅಪ್ಪ ಇವು ಅಷ್ಟೇ ಒಂದು ರೌಂಡ್ ಹಾಕೊಂಬ ನಿಂತವೆ ಈಗ ಸೆಲೆಕ್ಷನ್ಗೆ. ಇದ್ರದ್ದು ಗತ್ತು ನೋಡಿ, ಕಲರ್ ಎಲ್ಲ ಚೆನ್ನಾಗೈತೆ. ಈ ತಾಯಿಗೂ ಒಂದು ನಮಸ್ಕಾರ ಹೋರಿ ಹಿಡ್ಕೊಂಬರೋರಿಗೆ. ಹೆಸರು ಗೊತ್ತಿಲ್ಲ, ಇವ್ರ ಹತ್ರ ಒಂದು ವಿಡಿಯೋ ಮಾಡಿ ಪರಿಚಯ ಮಾಡಿಸ್ತೀನಿ. ಮಕ್ಕಳು ಓರಿನ ಹಿಡ್ಕೊಂಬತ್ತವ್ರೆ, ನಾವು ಅವ್ರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಕೊಡಿ. ಇವರಿಬ್ಬರಿಗೂ ಒಂದು ದೊಡ್ಡ ಸಲಾಮ್ ನಮ್ಮ ಕಡೆಯಿಂದ. ಇವ್ರ ಹತ್ರನೂ ಖುದ್ದಾಗಿ ಹೋಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಬಿತ್ತನೆ ಹೋರಿ ಕ್ಯಾಟಗರಿಲಿದೆ ಲಾಸ್ಟು. ಇದು ಹಳ್ಳಿಕರ್ ಬಿತ್ತನೆ ಹೋರಿನ, ಒಂಚೂರು ಬಣ್ಣ ಕಮ್ಮಿ, ಇದು ಸ್ವಲ್ಪ ಬೆಳುಪು ಜಾಸ್ತಿ ಇದೆ. ನಿಮಗೆ ಜಾತ್ರೆಗೆ ಬಂದಿರೋ ಎಲ್ಲ ಬಿತ್ತನೆ ಹೋರಿಗಳು ಒಂದು ಕಡೆ ತೋರಿಸಿ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಬಿತ್ತನೆ ಹೋರಿಗಳ ಸೆಗ್ಮೆಂಟ್ ಎಲ್ಲ ಮುಗೀತು. ನೆಕ್ಸ್ಟ್ ಬರೋದು ಜೋಡೆತ್ತುಗಳು. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆಲ್ಲ. ಅಲ್ಲಿದ್ದಂಗೆ ಧನ್ಯವಾದಗಳು.